ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸ್ಟೇಟ್ ಪೊಲೀಸ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಇದ್ರಿ ಆ ಒಂದು ಅಭ್ಯರ್ಥಿಗಳು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಕರೆದಿದ್ದಾರೆ ಸ್ನೇಹಿತರೆ, KSP, ಓಕೆನಾ. ಸೊ ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ರಿಕ್ರೂಟ್ಮೆಂಟ್ ಕರೆದಿರೋಂಥದ್ದು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಸ್ಯಾಲ್ರಿ ಬಂದು ನಿಮಗೆ 50,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು ನಿಮಗೆ 29/10/2025 ಲಾಸ್ಟ್ ಡೇಟ್ ಸ್ನೇಹಿತರೆ, ಓಕೆನಾ. ಸೊ ಕರ್ನಾಟಕ ಸ್ಟೇಟ್ ಪೊಲೀಸ್ ಅನೌನ್ಸ್ಡ್ ರಿಕ್ರೂಟ್ಮೆಂಟ್ ಫಾರ್ 5 ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್, ಓಕೆನಾ. ಸೊ ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ಪೋಸ್ಟ್ ಗೆ ಕರೆದಿದ್ದಾರೆ. IT, ಕಂಪ್ಯೂಟರ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಯಾವ್ದಿದೆ, ಯಾವ ಪೋಸ್ಟ್ ಗಳು ಲಾಸ್ಟ್ ಡೇಟ್ ಹತ್ರದಲ್ಲಿದಾವೆ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಿ ಸ್ನೇಹಿತರೆ, ಹಾಗೆ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಪ್ಲೈ ಮಾಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ಬಂದು ಕರೆದಿರೋಂಥದ್ದು. ಸೊ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಕಾಂಟ್ರಾಕ್ಟ್ ಅಥವಾ ರೆಗ್ಯುಲರ್ ಆಗಿರುತ್ತೆ. ಸೊ 50,000 ಪರ್ ಮಂತ್ ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ಅಂತ ಹೇಳಿದ್ರೆ ನೀವು ಸೈಬರ್ ಸೆಲ್ಗೆ ಕೆಲಸ ಮಾಡ್ತೀರಾ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಸೈಬರ್ ಸೆಲ್ ಇದೆಯಲ್ಲ, ಸೊ ಸೈಬರ್ ಸೆಕ್ಯೂರಿಟಿ ಆಫೀಸರ್ಸ್ ಯಾರ್ಯಾರಿದ್ದಾರೆ ಸ್ಟೇಟ್ ಪೊಲೀಸ್ ಅಲ್ಲಿ, ಅಂತ ಒಂದು ಆಫೀಸ್ ಅಲ್ಲಿ ನೀವು ಕೆಲಸ ಮಾಡ್ತೀರಾ, ಓಕೆನಾ. ನೋಡಿ, ಏನೇನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತ ಹೇಳೋದಾದ್ರೆ BE, BTech, ME, MTech ಇನ್ IT, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆರ್ ಟೆಲಿಕಮ್ಯುನಿಕೇಶನ್, ಓಕೆನಾ. ಅಥವಾ BCA, MCA, MSc ಮಾಡ್ಕೊಬೇಕಾಗಿರುತ್ತೆ. ಕ್ಯಾಂಡಿಡೇಟ್ ವಿತ್ ಎಕ್ಸ್ಪೀರಿಯನ್ಸ್ ಇನ್ ಡಿಜಿಟಲ್ ಫಾರೆನ್ಸಿಕ್ಸ್, ಸೈಬರ್ ಸೆಕ್ಯೂರಿಟಿ ಅಂಡ್ ಮಾಲ್ವೇರ್ ಅನಾಲಿಸಿಸ್ ವಿಲ್ ಬಿ ಆಡೆಡ್ ಅನ್ ಅಡ್ವಾಂಟೇಜ್, ಓಕೆ. ಸೊ ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 25ರಿಂದ 35ವರೆಗೂ ಇದೆ ಸ್ನೇಹಿತರೆ, ಏಜ್ ಲಿಮಿಟ್, ಓಕೆನಾ. ಮಿನಿಮಮ್ 25 ಆಗಿರ್ಬೇಕು, ಮ್ಯಾಕ್ಸಿಮಮ್ 35 ವರೆಗೂ ಇದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ, SC, ST ಮತ್ತೆ OBCಗೆ, ಓಕೆನಾ. ಸೊ ಸ್ಯಾಲರಿ ಬಂದು ನಿಮ್ಗೆ ಈಗಾಗಲೇ ಹೇಳಿದಾಗೆ ಮಂತ್ಲಿ 50,000 ರೂಪಾಯಿ ಇದೆ. ಮತ್ತೆ ಅಲಾಂಗ್ ವಿತ್ ಫಿಕ್ಸ್ಡ್ ಪೇ, ಎಂಪ್ಲಾಯ್ ವಿಲ್ ಗೆಟ್ ಬೆನಿಫಿಟ್ಸ್ ಲೈಕ್ ಟ್ರಾವೆಲ್ ಅಲಯನ್ಸ್, ಪರ್ಫಾರ್ಮೆನ್ಸ್ ಬೇಸ್ಡ್, ಮತ್ತೆ ಎಕ್ಸ್ಪೋಜರ್ ಟು ಅಡ್ವಾನ್ಸ್ ಸೈಬರ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ ಪ್ರಾಜೆಕ್ಟ್ಸ್ ಅಂಡರ್ KSP, ಓಕೆನಾ. ಸೊ ಈ ರೀತಿ ಇದೆ, ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ಸ್ ಎಲ್ಲಾದ್ನು ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇದೆಯೋ ಏನು ಅಂತ. ಅದ್ರಲ್ಲಿಂದ ತೆಗೆದು ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಅಥವಾ ಟೆಕ್ನಿಕಲ್ ಅಸೆಸ್ಮೆಂಟ್ ಕೊಡ್ತಾರೆ. ಸೊ ಬೇಸ್ಡ್ ಆನ್ ಡಿಜಿಟಲ್ ಫಾರೆನ್ಸಿಕ್ ಟೂಲ್ಸ್ ಅಂಡ್ ಡೇಟಾ ರಿಕವರಿ. ಸೊ ಈ ರೀತಿ ಇರುವಂತಹ ಟೆಸ್ಟ್ ಗಳನ್ನ ಕೊಡ್ತಾರೆ ಸ್ನೇಹಿತರೆ. ಈ ಟೆಸ್ಟ್ ಗಳೆಲ್ಲ ಆದ ನಂತರ ಇಂಟರ್ವ್ಯೂ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಡ್ತಾರೆ ಸ್ನೇಹಿತರೆ. ಸೊ ಎರಡು ಒಂದೇ ದಿನನೇ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಇನ್ನು ಟೂಲ್ಸ್ ಅಂತ ಹೇಳುತ್ತೆ ತಕ್ಷಣನೇ Encash, FTK, ಆಟೋಸ್ಪೈ, ಸೆಲಿಬ್ರೇಟ್ ಅಂತ ಹೇಳ್ಬಿಟ್ಟು ಇರುವಂತಹ ಟೂಲ್ಸ್ ಗಳು ನಿಮಗೆ ಗೊತ್ತಿದ್ರೆ, ಹ್ಯಾಂಡ್ಸ್ ಆನ್ ಆಗಿದ್ರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಓಕೆನಾ. ಸೊ ಇನ್ನು ಲಾಸ್ಟ್ ಡೇಟ್ ನೋಡೋದಾದ್ರೆ 29ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. 6 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ಸ್ ನ ಕಳಿಸಿರ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಕಳಿಸೋದು ಏನಿದು ಅಂತ ಹೇಳೋದಾದ್ರೆ, ನೋಟಿಫಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಈ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿಕ್ಕರೆ, ಓಕೆ. ಸೊ ಡಿಜಿಟಲ್ ಫಾರೆನ್ಸಿಕ್ ಪೋಸ್ಟ್ ಕರೆದಿದ್ದಾರೆ 5 ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ, ಓಕೆನಾ. ಸೊ ಪೊಲೀಸ್ ಇಲಾಖೆಯ ತಾಂತ್ರಿಕ ಹುದ್ದೆ ನೇಮಕಾತಿ ಪ್ರಕರಣ ಆಗಿರೋದು. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡೋದಕ್ಕೆ ಆಗಲ್ಲ, ಇದು ಆಫ್ಲೈನ್ ಮುಖಾಂತರನೇ ಮಾಡಬೇಕಾಗಿರುತ್ತೆ. ಸೊ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಅಪ್ ಮಾಡ್ಬಿಟ್ಟು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ಅನ್ನೋದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ ಈಗಾಗಲೇ ತಿಳಿಸಿದಾಗೆ. ಸೊ ಇದರಲ್ಲಿ ಡಿಸೈರ್ಡ್ ಸರ್ಟಿಫಿಕೇಟ್ಸ್ ಕೂಡ ಮಾಡಿರ್ಬೇಕಾಗಿರುತ್ತೆ. ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್, ಸರ್ಟಿಫೈಡ್ ಕೋರ್ಸ್ ಆನ್ ಸೈಬರ್ ಲಾ, ಸೈಬರ್ ಫಾರೆನ್ಸಿಕ್, ಈ ರೀತಿ ಪೋಸ್ಟ್ ಕರೆದಿದ್ದಾರೆ. ಮತ್ತೆ Encash ಸರ್ಟಿಫೈಡ್ ಎಕ್ಸಾಮಿನರ್. Encash ಅನ್ನೋದು ಒಂದು ಟೂಲ್ ಆಗಿರುತ್ತೆ. ಸೊ ಇದ್ರ ಮುಖಾಂತರ ನೀವು
ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದ್ರದ್ದು ನೋಟಿಫಿಕೇಶನ್ ಈಗಾಗಲೇ ನೋಡಿದ ಹಾಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡೋದಾದ್ರೆ ಯಾವ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳೋದನ್ನ ಇಲ್ಲಿ ಟಿಕ್ ಮಾಡ್ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಫೋಟೋ ಅಂಟಿಸ್ಬೇಕು ಇಲ್ಲಿ. ಮತ್ತೆ ನಿಮ್ಮ ಫುಲ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಮತ್ತು ಮೇಲ್ ಆರ್ ಫಿಮೇಲ್, ಮತ್ತೆ ನಿಮ್ಮ ಕರೆಂಟ್ ಅಡ್ರೆಸ್, ಮತ್ತೆ ಪರ್ಮನೆಂಟ್ ಅಡ್ರೆಸ್, ಫೋನ್ ನಂಬರ್, ಇಮೇಲ್ ಐ ಡಿ, ಮತ್ತು ನಿಮ್ಮಲ್ಲಿ ಯಾವ್ದಾದ್ರು ಕೇಸ್ ಇದೆಯಾ ಏನು ಅಂತ ಕೇಳಿದರೆ ಇದರಲ್ಲಿ ಎಸ್ ಆರ್ ನೋ ಅಂತ ಕೊಡಬೇಕು. ಓಕೆನಾ. ಎಸ್ ಅಂತ ಆದ್ರೆ ಇದು ಮುಗಿದಿದ್ಯಾ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಬರೀಬೇಕು, ಯಾವಾಗ ಮುಗೀತು ಅಂತ. ನೋ ಅಂತ ಬರೆದ್ರೆ ಅಥವಾ ಎನ್ ಎ ನಾಟ್ ಅಪ್ಲಿಕೇಬಲ್ ಅಂತ ಬರೋದು ಓಕೆ. ಮತ್ತೆ ಎಕ್ಸ್ಪೀರಿಯನ್ಸ್ ಇರುವಂತಹ ಅಭ್ಯರ್ಥಿಗಳು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ಯಾವ ಒಂದು ಕಂಪನಿಗೆ ಮಾಡಿದ್ರಿ, ಮತ್ತೆ ಎಷ್ಟು ವರ್ಷ ಮಾಡಿದ್ರಿ, ಮತ್ತೆ ಯಾವ ಪೋಸ್ಟ್ ಅಲ್ಲಿ ಇದ್ರಿ ಅನ್ನೋದನ್ನ ಫುಲ್ ಡೀಟೇಲ್ ಬರೀಬೇಕು. ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಫುಲ್ ಡೀಟೇಲ್ ಆಗಿ ಬರೆದು ಕಳಿಸ್ಬೇಕಾಗತ್ತೆ. ಅದಾದ್ರೆ ಇಲ್ಲಿ ಸೈನ್ ಮಾಡಿ ನೀವು ಎಲ್ಲಾ ಸರ್ಟಿಫಿಕೇಟ್ಸ್ ಗಳನ್ನ ನೀವು ಎನ್ಕ್ಲೋಸ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಸೆಲ್ಫ್ ಅಟೆಸ್ಟ್ ಮಾಡಿ. ಸೆಲ್ಫ್ ಅಟೆಸ್ಟ್ ಅಂತ ಹೇಳಿದ್ರೆ ನೀವು ಸೈನ್ ಮಾಡ್ಬಿಟ್ಟು ಜೆರಾಕ್ಸ್ ಅಲ್ಲಿ ಸೈನ್ ಮಾಡ್ಬಿಟ್ಟು ಕಳಿಸ್ಬೇಕು. ಓಕೆನಾ. ಸೊ ಈ ರೀತಿ ಇರೋದು. ಅದಾದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದೆ, ಇದನ್ನು ಕೂಡ ಒಂದು ಸಿಗ್ನೇಚರ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದೆಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಏನು ಈ ಒಂದು ಇಮೇಲ್ ಅಡ್ರೆಸ್ ಇದೆ dcp@ksp.gov.in ಈ ಒಂದು ಇಮೇಲ್ಗೆ ನೀವು ಕಳಿಸಬಹುದಾಗಿರುತ್ತೆ, ಅಥವಾ ಪೋಸ್ಟ್ ಕೂಡ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಪೋಸ್ಟ್ ಏನು ಅಂತ ಹೇಳೋದಾದ್ರೆ ನಮ್ಮ ಏನೋ ಸೈಬರ್ ಸೆಕ್ಯೂರಿಟಿ ಕ್ರೈಮ್ ಬ್ರಾಂಚ್ ಇದೆ. ಸೊ ಜಾಯಿಂಟ್ ಪೊಲೀಸ್ ಕಮಿಷನರ್ ಕ್ರೈಮ್ ಆಫ್ ಬೆಂಗಳೂರು ಸಿಟಿ. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಎಲ್ಲಾದ್ನೂ ಚೆಕ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗಿದಾವೆ ಸ್ನೇಹಿತರೆ ಎಷ್ಟೊಂದು. ಹಾಗೆ ಎಂಡ್ಗೂ ಕೂಡ ಬಂದಿದಾವೆ. 21, 22, 23 ಈ ರೀತಿ ಅಕ್ಟೋಬರ್ ಅಲ್ಲಿ ಎಂಡ್ ಆಗುವಂತಹ ಎಲ್ಲಾ ಪೋಸ್ಟ್ ಗಳು ಇಲ್ಲಿ ಇದಾವೆ ಸ್ನೇಹಿತರೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಪ್ರತಿನಿತ್ಯ ಇಲ್ಲಿ ಡೇಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ಇಲ್ಲಿ ಪೋಸ್ಟ್ ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಯಾವೆಲ್ಲ ನಿಮ್ಗೆ ಎಲಿಜಿಬಲ್ ಇರ್ತೀರಾ ಅಂದ ಒಂದು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಯಾವ್ದಕ್ಕೂ ಮಿಸ್ ಆಗಕ್ ಹೋಗ್ಬೇಡಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಲವಾರು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಗಮನದಲ್ಲಿ ತಗೊಂಡು ನೀವು ವಿಡಿಯೋನ ವಾಚ್ ಮಾಡಿ, ಹಾಗೆ ಫುಲ್ಲು ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಕೂಡ. ಸೊ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು, ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಒಂದು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.